ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಗಂಭೀರಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಸಚಿವರನ್ನ ಸಿಎಂ ಸಿದ್ದರಾಮಯ್ಯನವರು ತುರ್ತು ಸಭೆ ಮಾಡಿ ಭೇಟಿ ಮಾಡಿದ್ದಾರೆ. ಸಚಿವ ಡಿ ಸುಧಾಕರ್ ಸ್ಥಿತಿ ಗಂಭೀರ. ಈ ಹಿನ್ನೆಲೆಯಲ್ಲಿ ಸಚಿವರನ್ನ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಸಚಿವರ ಆರೋಗ್ಯದ ಪ್ರಾಥಮಿಕ ಮಾಹಿತಿ ಪಡೆದಿರುವ ಸಿಎಂ ಸಿದ್ದು ಸಿಎಂಗೆ ಮಾಹಿತಿ ನೀಡಿದ ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಸಚಿವ ಡಿ ಸುಧಾಕರ್ ಸ್ಥಿತಿ ಗಂಭೀರವಾಗಿದೆ. ಅವರ ಆರೋಗ್ಯ ಸ್ಥಿತಿಯಲ್ಲಿ ಯಾವುದೇ ತರಹದ ಏಳಿಗೆ ಕಾಣುತ್ತಿಲ್ಲ. ಆರೋಗ್ಯ ಸ್ಥಿತಿ ಬಿಗಡಾಯಿಸ್ತಾ ಇದ್ದು ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಮೊನ್ನೆಯೂ ಕೂಡ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಸುಧಾಕರ್ ಅವರನ್ನ ಭೇಟಿ ಮಾಡಿದ್ರು. ಅವರ ಆರೋಗ್ಯ ಸ್ಥಿತಿಯನ್ನ ಸ್ವತಃ ಅವರು ನೋಡಿ ವಿಚಾರಿಸಿದ್ರು. ಆದರೆ ಈಗ ತುರ್ತಾಗಿ ಸಚಿವರನ್ನ ಕರೆಸಿ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ, ಡೆವಲಪ್ಮೆಂಟ್ ಇದೆಯಾ, ಅವರ ಆರೋಗ್ಯದಲ್ಲಿ ಯಾವುದಾದ್ರೂ ಚೇತರಿಕೆ ಕಂಡು ಬಂದಿದೆಯಾ, ಭರವಸೆಗಳಿದೆಯಾ, ಈ ತರಹದಲ್ಲಿ ಸ್ವತಃ ಆಸ್ಪತ್ರೆಯ ವೈದ್ಯರ ಜೊತೆ ವಿಚಾರಣೆಯನ್ನು ನಡೆಸಿರುವಂತಹದ್ದು. ಸಾಕಷ್ಟು ಸಚಿವರು ಕೂಡ ಸಿದ್ದರಾಮಯ್ಯವರಿಗೆ ಸಾಥ್ ಕೊಟ್ಟರು, ಭೇಟಿ ಮಾಡಿದ್ರು. ಕಿಮ್ಸ್ ಆಸ್ಪತ್ರೆಯ ವೈದ್ಯರ ಜೊತೆ ಅವರ ಆರೋಗ್ಯದ ಸ್ಥಿತಿಯ ಬಗ್ಗೆಯೂ ಕೂಡ ವಿಚಾರಣೆಯನ್ನು ನಡೆಸಿದ್ದಾರೆ. ಸಿಎಂಗೆ ಮಾಹಿತಿ ನೀಡಿದ ಕಿಮ್ಸ್ ಆಸ್ಪತ್ರೆಯ ವೈದ್ಯರು, ನಿಮಗೆ ಗೊತ್ತಿರಬಹುದು, ಸುಧಾಕರ್ ಅವರ ಆರೋಗ್ಯದ ವಿಚಾರವಾಗಿ ಪ್ರಾರಂಭಿಕವಾಗಿ ತೋರಿಸಿದ್ದು ಫ್ರೀಡಂ ಟಿವಿ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇಲ್ಲ, ಅವರ ಸ್ಥಿತಿ ಗಂಭೀರವಾಗಿದೆ. ಎಲ್ಲ ಒಂದು ಕಡೆ ಅಭಿಮಾನಿಗಳಿಗೂ ಕೂಡ ಒಂದು ಆತಂಕ, ಒಂದು ಗೊಂದಲ. ಧರ್ಮಾತೀತವಾಗಿ ಪ್ರತಿಯೊಂದು ಧರ್ಮದವರು ಕೂಡ ಅವರ ಆರೋಗ್ಯ ಸುಧಾರಿಸೋದಕ್ಕೆ ಪ್ರಾರ್ಥನೆಗಳು ಸಲ್ಲಿಕೆಯಾಗಿತ್ತು. ನಿನ್ನೆ ದಿನ ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ಚರ್ಚ್ಗಳಲ್ಲಿ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಸ್ವಲ್ಪ ಸುಧಾರಿಸಲಿ ಅಂತ ಹೇಳಿ ಎಲ್ಲ ಧರ್ಮದ ಅನುಯಾಯಿಗಳು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಅದಾದ ಬಳಿಕವೂ ಕೂಡ ಅವರ ಸ್ಥಿತಿಯಲ್ಲಿ, ಆರೋಗ್ಯ ಸ್ಥಿತಿಯಲ್ಲಿ ಯಾವುದೇ ತರಹದ ಬದಲಾವಣೆಗಳು ಇಲ್ಲ. ಕುಟುಂಬಸ್ಥರಲ್ಲೂ ಆತಂಕ ಇತ್ತು, ಅಭಿಮಾನಿ ವರ್ಗದಲ್ಲೂ ಕೂಡ ಆತಂಕ ಇತ್ತು. ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಸಚಿವರ ಜೊತೆ ನೇರವಾಗಿ ಕಿಮ್ಸ್ ಆಸ್ಪತ್ರೆಯ ವೈದ್ಯರ ಜೊತೆ ಚರ್ಚಿಸಿ ಅವರ ಆರೋಗ್ಯದ ಎಲ್ಲ ತರಹದ ಬೆಳವಣಿಗೆಗಳನ್ನು ಕೂಡ ಕೇಳಿ ತಿಳಿದುಕೊಂಡಿದ್ದಾರೆ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಡಿ ಸುಧಾಕರ್ ಟ್ರೀಟ್ಮೆಂಟ್ ಅನ್ನು ಪಡೆದಿದ್ದಾರೆ. ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ದಂತಹ ಡಿ ಸುಧಾಕರ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿ ನೀಡಿ ವೈದ್ಯರ ಜೊತೆ ಚರ್ಚೆ ಮಾಡಿದ್ದಾರೆ. ಡಿ ಸುಧಾಕರ್ ಆರೋಗ್ಯ ಸ್ಥಿತಿಯ ಕುರಿತು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುವಂತಹ ಪ್ರಯತ್ನಗಳಾಗಿದೆ. ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ನಾಳೆ ತೀರ್ಮಾನ ಮಾಡ್ತಾರೆ. ಇನ್ನು ಕಾನ್ಸಿಯಸ್ನೆಸ್ ಬಂದಿಲ್ಲ. ಅದು ನಾಳೆ ಕಾನ್ಸಿಯಸ್ನೆಸ್ ಬಂದ ಮೇಲೆ ದೇ ವಿಲ್ ಟೇಕ್ ಎ ಡಿಸಿಷನ್. ಅದೇಪ್ಪ, ಈಗ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಲಂಗ್ಸು, ಬ್ರೈನು ಕಾನ್ಸಿಯಸ್ನೆಸ್ ಬರಬೇಕು. ಈಸ್ ನಾಟ್ ಇದರಲ್ಲಿಲ್ಲ. ಅದು ಬಂದ ಮೇಲೆ ನಾಳೆ ತೀರ್ಮಾನ ಮಾಡ್ತಾರೆ ಡಾಕ್ಟರ್ಸ್. ಫ್ಯಾಮಿಲಿ ಮೀಟಿಂಗ್. ಈಗ ಸ್ಟೇಬಲ್ ಆಗಿದ್ದಾರೆ. ಈಗ ಸ್ಟೇಬಲ್ ಆಗಿದ್ದಾರೆ. ವೆಂಟಿಲೇಷನಲ್ಲಿ ಬೇರೆ ಎಲ್ಲ ಆರ್ಗನ್ಸ್ಗಳು ಚೆನ್ನಾಗಿದ್ದಾವೆ, ಸ್ಟೇಬಲ್ ಆಗಿದ್ದಾರೆ. ಬ್ರೈನು ಇನ್ನೂ ಕಾನ್ಸಿಯಸ್ನೆಸ್ ಬಂದಿಲ್ಲ. ಆ ಕಾನ್ಸಿಯಸ್ನೆಸ್ ಬಂದ ಮೇಲೆ ನಾಳೆ ಬೆಳಗ್ಗೆ ತೀರ್ಮಾನ. ನಾಳೆ CT ಸ್ಕ್ಯಾನ್ ಮಾಡ್ತಾರೆ. ಆ CT ಸ್ಕ್ಯಾನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ದೇ ವಿಲ್ ಟೇಕ್ ಎ ಡಿಸಿಷನ್. ನಾಳೆ ತೀರ್ಮಾನ ಮಾಡ್ತಾರೆ. ಇನ್ನು ಕಾನ್ಸಿಯಸ್ನೆಸ್ ಬಂದಿಲ್ಲ. ಅದು ನಾಳೆ ಕಾನ್ಸಿಯಸ್ನೆಸ್ ಬಂದ ಮೇಲೆ ದೇ ವಿಲ್ ಟೇಕ್ ಎ ಡಿಸಿಷನ್. ಅದೇಪ್ಪ, ಈಗ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಲಂಗ್ಸು, ಬ್ರೈನು ಕಾನ್ಸಿಯಸ್ನೆಸ್ ಬರಬೇಕು. ಈಸ್ ನಾಟ್ ಇದರಲ್ಲಿಲ್ಲ. ಅದು ಬಂದ ಮೇಲೆ ನಾಳೆ ತೀರ್ಮಾನ ಮಾಡ್ತಾರೆ ಡಾಕ್ಟರ್ಸ್. ಫ್ಯಾಮಿಲಿ ಮೀಟಿಂಗ್. ಈಗ ಸ್ಟೇಬಲ್ ಆಗಿದ್ದಾರೆ. ಈಗ ಸ್ಟೇಬಲ್ ಆಗಿದ್ದಾರೆ. ವೆಂಟಿಲೇಷನಲ್ಲಿ ಬೇರೆ ಎಲ್ಲ ಆರ್ಗನ್ಸ್ಗಳು ಚೆನ್ನಾಗಿದ್ದಾವೆ, ಸ್ಟೇಬಲ್ ಆಗಿದ್ದಾರೆ. ಬ್ರೈನು ಇನ್ನೂ ಕಾನ್ಸಿಯಸ್ನೆಸ್ ಬಂದಿಲ್ಲ. ಆ ಕಾನ್ಸಿಯಸ್ನೆಸ್ ಬಂದಮೇಲೆ ನಾಳೆ ಬೆಳಗ್ಗೆ ತೀರ್ಮಾನ. ನಾಳೆ CT ಸ್ಕ್ಯಾನ್ ಮಾಡ್ತಾರೆ. ಆ CT ಸ್ಕ್ಯಾನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ದೇ ವಿಲ್ ಟೇಕ್ ಎ ಡಿಸಿಷನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.